ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ಒಂದು ಒಳ್ಳೆ ರೆಸಿಪಿ ಬ್ರೆಡ್ ಟೋಸ್ಟ್. ತುಂಬ ಈಸಿಯಾಗಿರುತ್ತೆ, ತುಂಬಾ ಕ್ವಿಕ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಒಂದು ಬೌಲ್ಗೆ ನಾವು ಮೊಟ್ಟೆನ ಒಡೆದು 4-5 ಹಾಕೊಳ್ಳೋಣ. ಜಾಸ್ತಿ ಜನ ಇದ್ರೆ ಜಾಸ್ತಿ ಮೊಟ್ಟೆನ ಹಾಕೊಳ್ಳಿ. ನನ್ನ ಮನೆಯಲ್ಲಿ 4 ಜನ ಇರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡಿದ್ದೀನಿ. ಮಿಕ್ಕದನ್ನ ನಾನು ಆಮ್ಲೆಟ್ ಮಾಡ್ಕೊಂಡು ತಿನ್ಕೊಂತೀವಿ. ನೋಡಿ, ಒಂದೊಂದೇ ಮೊಟ್ಟೆನ ನಾನಿಲ್ಲಿ ಒಡೆದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣನ ಇಲ್ಲಿ ಹಾಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕೊಳ್ಳೋಣ. ಖಾರದ ಪುಡಿ, ಅಚ್ಚ ಖಾರದ ಪುಡಿ 1 ಸ್ಪೂನಷ್ಟು ಹಾಕೊಳ್ಳೋಣ. ಗರಂ ಮಸಾಲಾ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ನಾನು ಹಾಕೊಳ್ಳೋಣ. ಧನಿಯಾ ಪೌಡರ್ 1 ಸ್ಪೂನಷ್ಟು ಹಾಕೊಂಡು ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು, ಸ್ವಲ್ಪ ಎಣ್ಣೆ 1 ಸ್ಪೂನಷ್ಟು ಎಣ್ಣೆನ ನಾವು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕೋಬಹುದು ಅಥವಾ ಸ್ಕಿಪ್ ಮಾಡ್ಬೋದು. ನೋಡಿ, ಬೆಳ್ಳುಳ್ಳಿನ ನಾನು ನೀಟಾಗಿ ಕುಟ್ಟಿ ಹಾಕೋತಾ ಇದ್ದೀನಿ. ನೋಡಿ, ಚಿಕ್ಕದಾಗಿ. ಇವಾಗ ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಂಬೇಡ. ಒಂದು ಟೈಮು ಹಾಕಿರೋಂಥ ಉಪ್ಪು, ಖಾರ, ಧನಿಯಾ ಪೌಡರ್ ಎಲ್ಲದು ಮೊಟ್ಟೆ ಜೊತೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಇವಾಗ ಬನ್ನಿ, ಸ್ಟವ್ ಮೇಲೆ ಬಾಣಲಿನ ಇಟ್ಟು 1 ಸ್ಪೂನಷ್ಟು ಎಣ್ಣೆನ ಹಾಕೊಂಡು ನಾವು ಬ್ರೆಡ್ನ ಇದರಲ್ಲಿ ಡಿಪ್ ಮಾಡಿ ನಾವೇನು ಕಲಿಸ್ಕೊಂಡಿರ್ತೀವಿ ಮೊಟ್ಟೆದು ಇದರೊಳಗಡೆ ಡಿಪ್ ಮಾಡಿ ಒಂದೊಂದೇ ಬಾಣಲಿಗೆ ಹಾಕೊಳ್ಳೋಣ. ಮೀಡಿಯಂ ಫ್ಲೇಮ್ನಲ್ಲೇ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಆಗಿದೆ ಅಂತ 2-3 ನಿಮಿಷ ಅನ್ಸಿದ್ಮೇಲೆ ನಾವು ಇದನ್ನ ಉಲ್ಟಾ ಮಾಡ್ಕೋಬೇಕಾಗತ್ತೆ. ನೋಡಿ, ತುಂಬ ಈಸಿಯಾಗಿ ಬೇಗ ಆಗುತ್ತಲ್ವ. ಇದನ್ನ ನಾವು ಸಂಡೇ ಟೈಮಲ್ಲಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಥರ ನಾವು ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಮನೆಯವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಸಂಡೇ ಟೈಮ್ ನಿಮಗೆ ಗೊತ್ತಿರೋ ಹಾಗೆ ನಾವು ಲೇಟಾಗಿ ಎದ್ದೇಳ್ತೀವಲ್ವ, ಎದ್ದಿದ ತಕ್ಷಣ ನಾವು ಇದನ್ನು ಮಾಡಿಕೊಂಡು ತಿನ್ಬೋದು. ಸ್ವಲ್ಪ ಕೊತ್ತಂಬರಿನ ನಾನು ಕಟ್ ಮಾಡಿ ಬೌಲಲ್ಲಿ ಹಾಕ್ಕೊಂಡಿದ್ದೆ. ನೋಡಿ, ಇವಾಗ ಇದು ಬೇಯೋ ತನಕ ಬಿಟ್ಟು ಬ್ರೆಡ್ನ ಸೆಕೆಂಡ್ ಟೈಮ್ನು ನೀಟಾಗೆ ಫ್ರೈ ಆಗೋ ಥರ, ಅಂದರೆ ಲೈಟ್ ಬ್ರೌನ್ ಬರೋ ಥರ, ಜಾಸ್ತಿ ಬೇಡ ಫ್ರೈ. ನೋಡಿ, ಇನ್ನೊಂದ್ಸತಿ ನಾವು ಬ್ರೆಡ್ನ ಇಲ್ಲಿ ಡಿಪ್ ಮಾಡಿಕೊಂಡು ಹಾಕೋತಾ ಇದ್ದೀವಿ. ಇದೇ ರೀತಿ ಎಷ್ಟು ಬೇಕು ನಿಮಗೆ ಅಷ್ಟು ಬ್ರೆಡ್ನ ಇಲ್ಲಿ ಡಿಪ್ ಮಾಡಿ ಹಾಕೋಬೇಕಾಗತ್ತೆ. ಮೊಟ್ಟೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವಾ. ಹಾಗಾಗಿ ನಾನು ಮೊಟ್ಟೆ ಜೊತೆನೆ ಬ್ರೆಡ್ನ ಮಿಕ್ಸ್ ಮಾಡಿಕೊಂಡು ಬ್ರೆಡ್ ಟೋಸ್ಟ್ ಥರ ಮಾಡಿಕೊಂಡು ತಿಂತಾ ಇದ್ದೀವಿ. ನೋಡಿ, ಸ್ವಲ್ಪ ಬ್ರೌನಿಶ್ ಕಲರ್ ಬರೋ ತನಕನೂ ರೋಸ್ಟ್ ಮಾಡಬೇಕಾಗತ್ತೆ. ಅದಾದ ನಂತರ ನಾವು ತಕ್ಕೋಬೇಕಾಗತ್ತೆ. ಬರೀ ಬ್ರೆಡ್ಡು ಟೀ ಕಾಫಿ ಜೊತೆ ತಿಂದರೆ ಚೆನ್ನಾಗನ್ಸಲ್ಲ. ಹಾಗಾಗಿ ಈ ರೀತಿನಲ್ಲಿ ನೀವು ಮಾಡ್ಕೊಂಡು ತಿನ್ನೋಡಿ, ಚೆನ್ನಾಗನ್ಸುತ್ತೆ. ನೋಡಿ, ಮತ್ತೊಂದು ಬ್ರೆಡ್ನ ತಗೊಂಡು ಅದೇ ಥರ ನಾನು ನೋಡಿ ಸೇಮ್ ಇದೇ ಥರ ನಾನು 4-5 ಬ್ರೆಡ್ನ ಇಲ್ಲಿ ಡಿಪ್ ಮಾಡಿ ಹಾಕೋತೀನಿ. ನೋಡಿ, ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ. ಎಷ್ಟು ಈಸಿ ಅಲ್ವಾ, ಎಷ್ಟು ಕ್ವಿಕ್ ಆಗುತ್ತಲ್ವಾ. ಇದೇ ಥರ ನೀವು ಸೇಮ್ ಟು ಸೇಮ್ ಮಾಡಿಕೊಂಡು ತಿನ್ನಿ. ತುಂಬಾ ಈಸಿಯಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಇವಾಗ ಉಳಿದಿರೋ ಅಂತಹ ಮೊಟ್ಟೆನ ಏನು ಮಾಡೋದು ಅಂದರೆ ಬಾಣಲಿಗೆ ಹಾಕ್ಕೊಂಡು ಇದನ್ನು ನಾವು ಆಮ್ಲೆಟ್ ಥರ ಮಾಡ್ಕೊಂಬಿಡೋಣ. ನೋಡಿ, ಇದನ್ನು ನಾನು ಬಾಣಲಿಗೆ ಹಾಕ್ಕೊಂಡು ಸೇಮ್ ಆಮ್ಲೆಟ್ ಹೆಂಗೆ ಮಾಡ್ತೀವಿ ಹಾಗೇನೆ ನಾನು
ಫ್ರೈ ಮಾಡ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದನ್ನು ನಾವು ಬ್ರೆಡ್ಡಿಗೆ ಹಾಕ್ಕೊಂಡು ತಿನ್ನಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಸ್ವಲ್ಪ ಜನ ಇರೋ ಕಾರಣಕ್ಕೆ ನಾನು ಒಂದು 4-5 ಮೊಟ್ಟೆನಷ್ಟೇ ನಾನು ಹಾಕ್ಕೊಂಡಿದ್ದೆ. ನಿಮ್ಮಲ್ಲಿ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿನೇ ಮಾಡ್ಕೊಳ್ಳಿ. ನೋಡಿ, ಒಂದ್ರ ಮೇಲೆ ಒಂದೊಂದೇ ಬ್ರೆಡ್ ಮೇಲೆ ನಾವು ಈ ಆಮ್ಲೆಟ್ನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಬ್ರೆಡ್ ಇಟ್ಟು ಅದ್ರ ಮೇಲೆ ಒಂದು ಪೀಸಷ್ಟು ಆಮ್ಲೆಟ್ನ 1ರಲ್ಲಿ 4 ಭಾಗ ಕಟ್ ಮಾಡಿ ಇಟ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಈ ಒಂದು ಒಳ್ಳೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ. ಧನ್ಯವಾದಗಳು.